ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನಾವಿವತ್ತು ಜಾಂಬ್ರಿಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ ನಮ್ಮ ಜೊತೆ. ನಾವೊಂದು ಈವ್ನಿಂಗ್ ಆಗುವಾಗ ಜಾಂಬ್ರಿ ಕಡೆ ಹೊರಟ್ವಿ. ಪುತ್ತೂರಿಂದ ಜಾಂಬ್ರಿಗೆ 25 ಕಿಲೋಮೀಟರ್ಸ್ ಮತ್ತು ನಮ್ಮ ಮನೆಯಿಂದ ಜಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇ. ಜಾಂಬ್ರಿ ಏನಕ್ಕೆ ಇಷ್ಟೊಂದು ಫೇಮಸ್ ಅಂದರೆ, ಒಂದು ಅಲ್ಲಿರುವಂತಹ ಗುಹೆ, ಇನ್ನೊಂದು ವಾಟರ್ ಫಾಲ್ಸ್. ಕೇರಳ ಮತ್ತು ಕರ್ನಾಟಕದ ಗಡಿಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಪುತ್ತೂರು ತಾಲೂಕಿನ ಪಾಣಾಜೆಯಲ್ಲಿರೋ ಜಾಂಬ್ರಿ ಗುಹೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಅದೇನಪ್ಪ ಅಂದರೆ, 12 ವರ್ಷಕ್ಕೊಮ್ಮೆ ಈ ಗುಹೆಯೊಳಗೆ 5 ಜನ ಪ್ರವೇಶ ಮಾಡಿ ಗುಹೆಯೊಳಗೆ ಪೂಜೆ ಮಾಡ್ತಾರೆ. ಪೂಜೆ ಮುಗಿಸಿದ ಮೇಲೆ ಗುಹೆಯಿಂದ ಮೃತ್ತಿಕಾ ಪ್ರಸಾದವನ್ನು ತಂದು ಅಲ್ಲಿರುವಂಥ ಭಕ್ತರಿಗೆ ಹಂಚಲಾಗ್ತದೆ. ಜಾಂಬ್ರಿ ಗುಹೆ ಎಷ್ಟು ಪ್ರಸಿದ್ಧವಾಗಿದೆಯೋ ಅಷ್ಟೇ ಫೇಮಸ್ ಆಗಿದೆ ಜಾಂಬ್ರಿ ಫಾಲ್ಸ್ ಕೂಡ. ಮಳೆಗಾಲದಲ್ಲಂತೂ ಹೇಳೋದೇ ಬೇಡ, ಇಲ್ಲಿ ನೀರು ತುಂಬಿ ತುಳುಕ್ತಾ ಇರುತ್ತೆ. ಇದನ್ನ ನೋಡೋಕ್ಕಂತಾನೆ ದೂರ ದೂರ ಪ್ಲೇಸಿಂದ ತುಂಬಾ ಜನ ಬರ್ತಾರೆ. ಹಾಗಾದರೆ ಬನ್ನಿ, ನೀವು ಕೂಡ ಜಾಂಬ್ರಿ ಫಾಲ್ಸ್ ಮತ್ತು ಗುಹೆನ ಒಂದ್ಸರಿ ನೋಡ್ಕೊಂಬನ್ನಿ. ನಾನು ಪ್ರಾಪ್ತಿ ಅಂತೂ ಫಾಲ್ಸಲ್ಲಿ ಆಟ ಆಡಬೇಕು ಅಂತ ಬಟ್ಟೆ ಎಲ್ಲ ತಗೊಂಡೋಗಿದ್ವಿ. ಬಟ್ ಅಲ್ಲಿ ಬರುವಂಥ ಜನರ ಸಂಖ್ಯೆ ನೋಡಿ ಹಾಗೆ ಸುಮ್ಮನೆ ಆಗಿಬಿಟ್ವಿ. ಅಲ್ಲಿಗೆ ಹೋದಾಗ ನಮ್ಮ ಥರನೇ ನಮ್ಮ ರಿಲೇಟಿವ್ಸ್ ಕೂಡ ತುಂಬ ಜನ ಬಂದಿದ್ರು ಫ್ಯಾಮಿಲಿ ಜೊತೆ ಈವ್ನಿಂಗ್ನ ಎಂಜಾಯ್ ಮಾಡೋಕ್ಕಂತ. ಫಾಲ್ಸ್ ನೋಡಿ ಬಂದಮೇಲೆ ಅಲ್ಲೇ ಪಕ್ಕದಲ್ಲೇನೋ ಸ್ವಿಮ್ಮಿಂಗ್ ಮಾಡೋವಂಥ ಒಳ್ಳೆ ಪ್ಲೇಸ್ ಇದೆ ಅಂದರು. ಬನ್ನಿ ಒಂದು ಸರಿ ನೋಡ್ಕೊಂಬರೋಣ. ಈ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ.
ಓಕೆ, ಸೊ ಇನ್ನು ನೆಕ್ಸ್ಟ್ ಮೇನ್ ಪ್ಲೇಸ್ ಅಂದರೆ ಜಾಂಬ್ರಿ ಗುಹೆ ಹತ್ರ ಹೋಗೋಣ ಬನ್ನಿ. ಇದೇ ನೋಡಿ ಜಾಂಬ್ರಿ ಗುಹೆ. 12 ವರ್ಷಕ್ಕೊಮ್ಮೆ ಈ ಗುಹೆ ಒಳಗೆ ಹೋಗಿ ಪೂಜೆನ ಮಾಡ್ತಾರೆ. ಸೊ 2017ರಲ್ಲಿ ಲಾಸ್ಟ್ ಟೈಮ್ ಇಲ್ಲಿ ಪೂಜೆ ಆಗಿತ್ತು. ಇನ್ನು ನೆಕ್ಸ್ಟ್ 2029ರಲ್ಲಿ ನಡೆಯುವಂತಹ ಪೂಜೆಗೆ ನಾವೆಲ್ಲರೂ ಒಟ್ಟಿಗೆ ಭಾಗಿಯಾಗೋಣ. ರಿಟರ್ನ್ ಹೋಗ್ತಾ ಇದ್ದೀವಿ. ಬಾಯ್, ಟೇಕ್ ಕೇರ್.